ಅಜ್ಜ, ಈ ಮಣ್ಣು ಯಾಕಿಷ್ಟು ಗಟ್ಟಿಯಾಗಿದೆ? ಮಣ್ಣು ಮಲಗಿದೆ ಪುಟ್ಟ. ಜೀವಾಮೃತ ಅಂದ್ರೆ ಏನಜ್ಜ? ಜೀವ ಎಂದರೆ ಪ್ರಾಣ, ಅಮೃತ ಎಂದರೆ ಜೀವದಾಯಕ ಪಾನೀಯ. ಮಣ್ಣಿನ ಜೀವಕ್ಕೆ ಶಕ್ತಿ ಕೊಡುವುದು. ಒಂದು ದೇಸಿ ಹಸುವಿನ ಸಗಣಿ ಮತ್ತು ಗಂಜಲದಿಂದ ನಾವು ಮಣ್ಣಿಗೆ ಬೇಕಾದ ಅತ್ಯುತ್ತಮ ಔಷಧಿಯನ್ನ ತಯಾರಿಸಬಹುದು. ಇದು ಮಣ್ಣಿನ ಜೀವವನ್ನ ಉಳಿಸಲಿರುವ ಏಕೈಕ ದಾರಿ. ಅಜ್ಜ, ಪ್ಲಾಸ್ಟಿಕ್ ಡ್ರಮ್ ಬಳಸಬಾರ್ದೆ? ಬೇಡ ಪುಟ್ಟ, ಪ್ಲಾಸ್ಟಿಕ್ನಿಂದ ಮೈಕ್ರೋ ಪ್ಲಾಸ್ಟಿಕ್ ಎಂಬ ವಿಷ ಮಣ್ಣಿಗೆ ಸೇರ್ತದೆ. ಈಗ ಇದಕ್ಕೆ ಸಿಹಿ ಮತ್ತು ಶಕ್ತಿ ಬೇಕು. ಬೆಲ್ಲವು ಸೂಕ್ಷ್ಮಾಣುಜೀವಿಗಳಿಗೆ ಸಕ್ಕರೆಯಂತೆ ಶಕ್ತಿ ನೀಡುತ್ತದೆ ಮತ್ತು ಹಿಟ್ಟು ಅವು ಬೆಳೆಯಲು ಬೇಕಾದ ಪ್ರೋಟೀನ್ ನೀಡುತ್ತದೆ. ನಮ್ಮ ಹೊಲದ ಈ ಒಂದು ಹಿಡಿ ಮಣ್ಣಿನಲ್ಲಿ ಹಳೆಯ ಸೂಕ್ಷ್ಮಾಣುಜೀವಿಗಳಿವೆ. ಇದನ್ನು ಟ್ಯಾಂಕ್ಗೆ ಸೇರಿಸಿದಾಗ ಅವು ಕೋಟ್ಯಂತರ ಸಂಖ್ಯೆಯಲ್ಲಿ ಬೆಳೆಯುತ್ತವೆ. ನೆನಪಿರ್ಲಿ, ಇದನ್ನು ಯಾವಾಗಲೂ ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿಯೇ ತಿರುಗಿಸಬೇಕು. ಇದು ತಯಾರಾಗಲು ಬೇಸಿಗೆಯಾದ್ರೆ 2 ದಿನ, ಚಳಿಗಾಲವಿದ್ರೆ 4 ದಿನ ಬೇಕು. ಅಜ್ಜ, ಇದನ್ನು ಯಾವಾಗ ಬಳಸಬೇಕು? ಇದನ್ನು ತಯಾರಿಸಿದ 9 ರಿಂದ 12 ದಿನಗಳ ನಡುವೆ ಬಳಸುವುದೇ ಒಳ್ಳೆಯ ಸಮಯ. ನೋಡು, ನೀರಾವರಿ ಮಾಡುವಾಗ ಹರಿಯುವ ನೀರಿನ ಜೊತೆ ಇದನ್ನು ಬೆರೆಸಿದ್ರೆ ಇದು ಹೊಲದ ಮೂಲೆ ಮೂಲೆಗೂ ತಲುಪುತ್ತದೆ. ಈಗ ನೋಡು ಅಜ್ಜ, ಮಣ್ಣಿನ ಒಳಗಿಂದ ಎರೆಹುಳುಗಳು ಮೇಲೆ ಬರ್ತಿವೆ. ಹೌದು ಪೃಥ್ವಿ, ರಾಸಾಯನಿಕಗಳಿಂದ ಮಣ್ಣು ಸತ್ತು ಹೋಗ್ತಿದೆ. ಆದರೆ ಜೀವಾಮೃತದಿಂದ ನಾವು ಮಣ್ಣಿನ ಜೀವವನ್ನ ಉಳಿಸಬಹುದು. ಈ ಭೂಮಿ ನಮ್ಮ ತಾಯಿ, ಅದನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ.